ನಮಸ್ಕಾರ. ಯಾರಾದರೂ ನಿಮ್ಮ ಮೆಸೇಜಿಗೆ ರಿಪ್ಲೈ ಮಾಡ್ತಾ ಇಲ್ವಾ? ಇಗ್ನೋರ್ ಮಾಡ್ತಾ ಇದ್ದಾರಾ? ಅದರಿಂದ ನಿಮ್ಮ ಕಾನ್ಫಿಡೆನ್ಸ್ ಕಡಿಮೆ ಆಗ್ತಾ ಇದೆಯಾ? ಮನಸ್ಸಿಗೆ ತುಂಬಾ ನೋವಾಗ್ತಾ ಇದೆಯಾ? ಹೇಗಾದರೂ ಮಾಡಿ ಅವ್ರು ಮೆಸೇಜ್ ಮಾಡಬೇಕು, ಬೇರೆ ಬೇರೆ ನಂಬರಿಂದ ಕಾಲ್ ಮಾಡೋದು, ಅವ್ರು ಆನ್ಲೈನ್ ಬಂದ್ರಾ ಅಥವಾ ಯಾಕೆ ಫೋನ್ ಮಾಡ್ತಾ ಇಲ್ಲ ಅಂತ ಪದೇ ಪದೇ ಚೆಕ್ ಮಾಡ್ತಾ ಇದ್ದರೆ ಇವತ್ತೊಂದು ಸುಲಭವಾದ ಒಂದು ಸೊಲ್ಯೂಷನನ್ನು ಕೊಡ್ತೀನಿ. ಮೊದಲನೇದಾಗಿ ನೋಡಿ, ನಮಗೆ ರಿಜೆಕ್ಷನನ್ನು ಹ್ಯಾಂಡಲ್ ಮಾಡೋದು ಗೊತ್ತಾಗಲ್ಲ. ಏನು ಅನ್ಕೋತೀವಿ, ಎಲ್ಲರೂ ನಮ್ಮನ್ನು ಇಷ್ಟಪಡಬೇಕು, ಎಲ್ರಿಗೂ ನಾನು ಬೇಕಾಗಿರೋತಕ್ಕಂಥ ವ್ಯಕ್ತಿ, ಅದರಲ್ಲೂ ಈ ವ್ಯಕ್ತಿ ಮೇಲೆ ನನಗೆ ತುಂಬಾ ಅಪಾರವಾದ ಪ್ರೀತಿ ಇದೆ ಅಂತಂದಮೇಲೆ ಆ ವ್ಯಕ್ತಿನೂ ನನಗೆ ಪ್ರೀತಿ ಕೊಡಲೇಬೇಕು ಅಂತ ಹೇಳಿ ಆ ವ್ಯಕ್ತಿ ಮೇಲೆ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಕೋತಾ ಹೋಗ್ತೀವಿ. ನೋಡಿ, ಭಗವಂತನಾಗಿರ್ತಕ್ಕಂಥ ಕೃಷ್ಣ ಆಗಿರ್ಬೋದು, ರಾಮ ಆಗಿರ್ಬೋದು, ಯೇಸು ಕ್ರಿಸ್ತ ಆಗಿರ್ಬೋದು, ಎಲ್ಲರನ್ನು ಮೆಚ್ಚಿಸ್ಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗಲಿಲ್ಲ. ಅಂಥದ್ರಲ್ಲಿ ನಾವು ಒಂದು ಏಕಶ್ಚಿತ್ ಮನುಷ್ಯರಾದ ಮೇಲೆ ಎಲ್ಲರನ್ನು ಮೆಚ್ಚಿಸ್ಲಿಕ್ಕೆ ಸಾಧ್ಯನಾ? ಕೆಲವ್ರಿಗೆ, ಈಗ ನೀವು ಒಂದು ಲ್ಯಾಂಬರ್ಗಿನಿ ಶೋರೂಮಿಗೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ. ನಮ್ಮ ಹತ್ರ ಹಣ ಇದ್ದರೆ ಆ ಕಾರ್ ಬಗ್ಗೆ ಗೊತ್ತು, ನಮಗೆ ಆಲ್ರೆಡಿ ನಾವೆಲ್ಲ ರಿಸರ್ಚ್ ಮಾಡಿರ್ತೀವಿ, ಅದು ಇಷ್ಟೇ ಬೆಲೆ ಕೊಟ್ಟರು ಹೌದು ಈ ಬೆಲೆಗೆ ಒಂದು ವ್ಯಾಲ್ಯೂ ಇದೆ ಅಂತ ಅನ್ಕೋತೀವಿ. ಅದೇ ಯಾವಾಗ ನಮಗೆ ಅದನ್ನು ಕೊಂಡ್ಕೊಳ್ಳೋ ಶಕ್ತಿ ಇರಲ್ವೋ ಆಗ ಆ ಶೋರೂಮ್ಗೆ ಹೋಗ್ಬಿಟ್ಟು, ಅಯ್ಯೋ ಈ ಕಾರ್ ಏನು ಗ್ರೌಂಡ್ ಕ್ಲಿಯರೆನ್ಸ್ ಇಲ್ಲ, ಇದಕ್ಕೆ ಯಾರು 3 ಕೋಟಿ 4 ಕೋಟಿ ಕೊಡ್ತಾರ, ಮಾಡೋಕ್ಕೆ ಕೆಲಸ ಇಲ್ಲ, ಯಾವನೋ ದಡ್ಡನೆ ಕೊಡೋದು ಅಂತ ಹೇಳಿ ಬೈಕೊಂಡು ಹೋಗ್ತೀವಿ. ಹಾಗೆ ನೀವು ಲ್ಯಾಂಬರ್ಗಿನಿ, ನಿಮ್ಮನ್ನು ಅಫೋರ್ಡ್ ಮಾಡೋರು ಮಾತ್ರ ನಿಮ್ಮ ಬೆಲೆ ಗೊತ್ತಿರಲಿಕ್ಕೆ ಸಾಧ್ಯ. ನೋಡಿ, ನೀವೆಷ್ಟು ಅದ್ಭುತವಾದ ವ್ಯಕ್ತಿ ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ ನಿಮ್ಮನ್ನು ಇಷ್ಟಪಡ್ತಾ ಇರ್ತಾರೆ, ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಇಷ್ಟಪಡ್ತಾ ಇರ್ತಾರೆ, ನಿಮ್ಮ ಕೊಲೀಗ್ಸ್ ಇಷ್ಟಪಡ್ತಾ ಇರ್ತಾರೆ. ಆದರೆ ಈ ವ್ಯಕ್ತಿಗೆ ನಿಮ್ಮ ಆ ಎನರ್ಜಿ ಏನಿರುತ್ತೆ, ಆ ಲಾಯಲ್ಟಿ ಆಗಿರ್ಬೋದು, ಆ ಪ್ರೀತಿ ಆಗಿರಬಹುದು, ಅಥವಾ ಆ ಕಾಳಜಿ ಅಟೆನ್ಷನನ್ನು ಕೊಡೋ ಯೋಗ್ಯತೆ ಇಲ್ಲದ್ಮೇಲೆ ಅವರು ನಿಮ್ಮ ಜೀವನದಿಂದ ದೂರ ಉಳಿಯೋಕ್ಕೆ ಇಷ್ಟಪಡ್ತಾರೆ. ಅಂಥ ವ್ಯಕ್ತಿಯನ್ನು ನನ್ನ ಬೆಲೆ ತಿಳಿಸ್ಬೇಕು, ನಾನೇನು ಅಂತ ತಿಳಿಸ್ಬೇಕು, ನಾನು ಇಷ್ಟು ಅದ್ಭುತವಾದ ವ್ಯಕ್ತಿ ಅಂತ ತೋರಿಸ್ಲಿಕ್ಕೆ ಹೋಗಬೇಡಿ. ಅದ್ರ ಬದಲಾಗಿ ಆ ಎಲ್ಲ ಅಟೆನ್ಷನನ್ನು ನಿಮ್ಮ ಮೇಲೆ ಕೊಟ್ಕೊಂಡು ನಿಮ್ಮ ಲೈಫಲ್ಲಿ ಜೆನ್ಯೂನ್ ಆಗಿ ಬ್ಯುಸಿ ಇರಲಿಕ್ಕೆ ಶುರು ಮಾಡಿ. ಪ್ರತಿ ಸತಿ ಆ ವ್ಯಕ್ತಿ ನೆನಪು ಬಂದಾಗ ಒಂದು ಗ್ರೌಂಡಿಂಗ್ ಟೆಕ್ನಿಕನ್ನು ಹೇಳ್ಕೊಡ್ತಾ ಹೋಗ್ತೀನಿ. 5 4 3 2 1 ಅಂತ ಹೇಳಿದ್ರೆ 5 ವಸ್ತುವನ್ನು ನಿಧಾನಕ್ಕೆ ನೋಡೋದು, 4 ವಸ್ತುಗಳನ್ನು ಮುಟ್ಟೋದು, 3 ಸೌಂಡನ್ನು ಕೇಳಿಸ್ಕೊಳ್ಳೋದು, 2 ಸ್ಮೆಲ್ಲನ್ನು ನೋಡೋದು, 1 ಟೇಸ್ಟನ್ನು ಮಾಡೋದು. ಯಾವಕ್ಕಂತ ಹೇಳಿದ್ರೆ, ಏನಕ್ಕೆ ಈ ಟೆಕ್ನಿಕ್ ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವೇನು ಮಾಡ್ತೀರಿ, ಯಾರಾದರೂ ನಮ್ಮನ್ನು ರಿಜೆಕ್ಟ್ ಮಾಡ್ತಾ ಇದ್ರೆ ಅವ್ರು ನಮ್ಮ ಜೊತೆ ಚೆನ್ನಾಗಿರೋ ಹಾಗೆ, ಅವ್ರು ನಮಗೆ ಪ್ರೀತಿ ಕೊಡ್ತಾ ಇರೋ ಹಾಗೆ, ಅಥವಾ ಮತ್ತೊಂದು ಫ್ಯಾಂಟಸೈಸ್ ಮಾಡಲಿಕ್ಕೆ ಶುರು ಮಾಡಿಬಿಡ್ತೀವಿ. ಆದರೆ ಅದು ಯಾವುದೂ ರಿಯಾಲಿಟಿ ಆಗಿರಲ್ಲ. ರಿಯಾಲಿಟಿಲಿ ಯಾವಾಗ ಅವ್ರು ನಮ್ಮ ರಿಜೆಕ್ಟ್ ಮಾಡ್ತಾ ಹೋಗ್ತಾರೋ ಆಗ ಇನ್ನೂ ಮನಸ್ಸಿಗೆ ತುಂಬಾ ನೋವಾಗ್ತಾ ಹೋಗುತ್ತೆ, ದುಗುಡಕ್ಕೆ ಒಳಗಾಗ್ತೀವಿ. ಇನ್ನೊಂದು ಟೆಕ್ನಿಕ್ಕು, ಮೋಸ್ಟ್ ಪವರ್ಫುಲ್ ಟೆಕ್ನಿಕ್ ಏನಪ್ಪ ಮಾಡಬೇಕು ಅಂತ ಹೇಳಿದ್ರೆ, ರಾತ್ರಿ ಮಲಗೋಕ್ಕಿಂತ ಮುಂಚೆ ಆ ವ್ಯಕ್ತಿ ನಿಮ್ಮ ಮುಂದೆ ಕೂತಿರೋ ಹಾಗೆ ನೆನೆಸ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್, ಇಮ್ಯಾಜಿನ್ ದಟ್ ಪರ್ಸನ್ ಇಸ್ ರೈಟ್ ಇನ್ ಫ್ರಂಟ್ ಆಫ್ ಯು. ಆ ವ್ಯಕ್ತಿ ನಿಮ್ಮ ಎದುರುಗಡೆ ಕೂತಿದ್ದಾರೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ವೈಟ್ ಲೈಟ್ ಅನ್ನೋನ್ ಸೋರ್ಸಿಂದ ಅಂತ ಹೇಳಿದ್ರೆ ಆಕಾಶದಿಂದ ವೈಟ್ ಲೈಟ್ ಆ ವ್ಯಕ್ತಿ ಮೇಲೆ ಬೀಳ್ತಾ ಇರೋ ರೀತಿ ಇಮ್ಯಾಜಿನ್ ಮಾಡ್ಕೋತಾ ಹೋಗಿ. ಒಂದು ದೊಡ್ಡ ಬಾಲು, ಆ ಬಾಲ್ ಒಳಗಡೆ ಆ ವ್ಯಕ್ತಿ ಕೂತಿದ್ದಾರೆ. ಆ ವೈಟ್ ಲೈಟಿಂದ ಸುತ್ತ ಆ ವ್ಯಕ್ತಿ ಲೈಟ್ ತುಂಬಿದೆ. ನಿಮ್ಮ ಎದೆ ಭಾಗದಿಂದ ಒಂದು ಲವ್ ಎನರ್ಜಿಯನ್ನು ಅವ್ರಿಗೆ ಕಳಿಸ್ತಾ ಇದ್ದೀರ, ಒಂದು ಪ್ರೀತಿಯ ಎನರ್ಜಿಯನ್ನು ಪಿಂಕ್, ಬೇಬಿ ಪಿಂಕ್ ಲೈಟ್ ಮೂಲಕ ಆ ವೈಟ್ ಬಾಲ್ ಮೇಲೆ ಪ್ರೊಜೆಕ್ಟ್ ಮಾಡ್ತಾ ಇದ್ದೀರ. ಸ್ಲೋಲಿ ಇನ್ಹೇಲ್, ಮೆಲ್ಲಗೆ ಹೊಕ್ಕಳು ನಾಭಿ ತನಕ ಉಸಿರನ್ನು ತಗೊಂಡು ಎದೆಯಿಂದ ಈ ಲೈಟನ್ನು ಬಿಡ್ತಾ ಹೋಗಿ ಆ ಪಿಂಕ್ ಲೈಟನ್ನು ಅವ್ರ ಮೇಲೆ ನಿಧಾನವಾಗಿ ಪ್ರೊಜೆಕ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಎಲ್ಲ ಪ್ರೀತಿ ಆಗಿರಬಹುದು ಅಥವಾ ಟೆನ್ಷನ್ ಆಗಿರ್ಬೋದು, ಏನನ್ನ ಆ ವ್ಯಕ್ತಿಗೆ ಹೇಳಬೇಕು ಅಂತಿದ್ದೀರೋ ಆ ವ್ಯಕ್ತಿಗೆ ಹೇಳ್ತಾ ಹೋಗಿ ಮೆಲ್ಲಗೆ. ಇದೆಲ್ಲವೂ ಕೂಡ ನಿಮ್ಮ ಮನಸ್ಸಿಂದ ಬರ್ತಕ್ಕಂತಹ ಮಾತುಗಳು. ನೀವು ಏನು ಹೇಳಬೇಕು ಅಂತಿರ್ತೀರೋ ಅದನ್ನೆಲ್ಲ ಹೇಳಿದ ನಂತರ ಮತ್ತೊಮ್ಮೆ ಇನ್ಹೇಲ್, ಒಳಗೆ ಪ್ರಾಣವನ್ನು ತಗೊಳ್ಳಿ. ಇನ್ಹೇಲ್ ಸ್ಲೋಲಿ ಆ್ಯಂಡ್ ಎಕ್ಸೇಲ್ ಥ್ರೂ ಯೋರ್ ಮೌತ್. Inhale and slowly exhale through your mouth. ನಂತರ ಆ ಬಿಳಿ ಬಾಲನ್ನು ಯೂನಿವರ್ಸಿಗೆ ಕಳಿಸೋ ರೀತಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮಗೆ ನೀವು ಹೇಳ್ಕೊಳ್ಳಿ, ಇದರಿಂದ ಬರ್ತಕ್ಕಂಥ ಯಾವುದೇ ಥರದ ಫಲಿತಾಂಶ ಇರಬಹುದು, ಅದು ಎಲ್ಲದರಿಂದ ನಾನು ಡಿಟ್ಯಾಚ್ ಆಗಿದ್ದೀನಿ, ಈ ವ್ಯಕ್ತಿಯಿಂದ ನಾನು ಡಿಟ್ಯಾಚ್ ಆಗಿದ್ದೀನಿ, ಈ ಔಟ್ಕಮ್ಮಿಂದ ಡಿಟ್ಯಾಚ್ ಆಗಿದ್ದೀನಿ, ನನ್ನ ಮೇಲೆ ನಾನು ಕಾನ್ಸಂಟ್ರೇಷನ್ ಮಾಡ್ಕೋತಾ ಹೋಗ್ತೀನಿ, ಈ ವ್ಯಕ್ತಿ ಬಗ್ಗೆ ಆಲೋಚನೆಯನ್ನು ಬಿಟ್ಟು ನನ್ನ ಮೇಲೆ ನಾನು ಫೋಕಸ್ ಮಾಡ್ಕೋತಾ ಹೋಗ್ತೀನಿ ಅಂತ ಹೇಳಿ ಕಂಟಿನ್ಯೂಸ್ ಆಗಿ 3 days ಇದನ್ನು ಮಾಡ್ತಾ ಹೋಗಿ. ಗ್ರ್ಯಾಜುವಲಿ ನಿಮ್ಗೆ ಆ ವ್ಯಕ್ತಿ ಮೇಲೆ ಇರ್ತಕ್ಕಂಥ ಎಕ್ಸ್ಪೆಕ್ಟೇಷನ್ ಆಗಿರಬಹುದು ಅಥವಾ ಒಂದು ಕನೆಕ್ಷನ್ ಆಗಿರಬಹುದು
ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಅದಲ್ಲದೆ ಎನರ್ಜೆಟಿಕಲಿ ನೀವು ಆ ವ್ಯಕ್ತಿ ಜೊತೆ ಕನೆಕ್ಟ್ ಆಗಿರ್ತೀರಾ. ನೀವೇನು ಹೇಳಬೇಕು ಅಂತಿರ್ತೀರೋ ಅದೆಲ್ಲವೂ ಆ ವ್ಯಕ್ತಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆಲ್ಲನೋ ಆ ವ್ಯಕ್ತಿಯ ಸುಪ್ತ ಮನಸ್ಸಲ್ಲಿ ಕೂತಿರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.